Hi guys, welcome back to our YouTube channel. ಹೆಂಗದಿರೆಲ್ಲರೂ ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊಂತೀವಿ. ನಾವು ಮಸ್ತ್ ಅದೀವಿ. ಇವತ್ತಿಂದ ವಿಡಿಯೋ ಏನಂತಂದ್ರೆ ಮ್ಯಾನಿಫೆಸ್ಟ್ ಮಾಡಿದ್ದೆ ನಾವು ಒಂದು ಸಣ್ಣದೊಂದು. ಸೊ ಅದು ಆಸೆ ಈಡೇರೈತಿ. ಅದೇನಂತ ತೋರಿಸ್ತಿದ್ದೆ ನೀವು. ಬಾಕ್ಸ್ ಏನು ಇಷ್ಟು ದೊಡ್ಡದೈತೆ ಅಂತ ಅನ್ಕೋಬೇಡಿ. ಮ್ಯಾನಿಫೆಸ್ಟ್ ಎತ್ತ ಮೇಲೆ ನನ್ನ ಡ್ರೀಮ್ ಏನಕ್ಕೆ ಇಷ್ಟು ಸಣ್ಣ ಸಣ್ಣದಕ್ಕೂ ಇಷ್ಟು ಇದು ಮಾಡ್ತಾಳೆ ಅಂತ ಅನ್ಕೋಬೇಡಿ. ಇದು ಚಿಕ್ಕದು ನಿಮಗೆ ಚಿಕ್ಕದಾಗಿರ್ಬೋದು, ಬಟ್ ನನಗೆ ದೊಡ್ಡದೆ ಭಾಳ ಆಸೆ ಪಟ್ಟು ಇಷ್ಟಪಟ್ಟು ತಗೊಂಡಿರೋದು. ಮತ್ತೆ ಸರ್ ಕೆಳಗೈತಿ ವೇಟ್ ಭಾಳ ಐತಲ್ಲ. ಅಮೆಝಾನಲ್ಲಿ ತರಿಸಿರೋದು. ಸಾರಿ, ಅಮೆಝಾನ್ ಅಲ್ಲ, ಫ್ಲಿಪ್ಕಾರ್ಟ್ ನಾನು ಬೇಕಂತ ವೈಟ್ ಸಿಮೆಂಟ್ ಕಲರ್. ಆಮೇಲೆ 5 years ವಾರಂಟಿ ಇದೆ ನೋಡಿರಿ. ಹೆಂಗೈತಿ 8 ವೀಲ್ ಅದಾವ ಇದಕ್ಕೆ. 5 years ವ್ಯಾರಂಟಿ ಐತಿ. 8 ಅಲ್ಲಿ 2 ಅದಾವಿಲ್ಲ. ಸಫಾರಿ ನೋಡಿದೆ ನಾನು, ಅದಕ್ಕೆ 4 ವೀಲ್ ಇತ್ತು. ನಾನು ವೀಲ್ಸ್ ನೋಡ್ಬಿಟ್ಟು ತರಿಸೀನಿ. ಏನು ಅನ್ನಿಸ್ತು ನಮ್ಮದು ಬ್ರಿಡ್ಜ್ ಸ್ಕೆಚ್ ನೋಡಿ. ಒಂಥರ ನನಗೇನೋ ಇದು ಖುಷಿ. ನನಗೆ ಇದು ಸೆಂಟಿಮೆಂಟ್ ಭಾಳ ಇದೆ ನನಗೆ ಬ್ರಿಡ್ಜ್ ಸುಟ್ಕೇಸ್ ಮೇಲೆ. ಭಾಳ ದಿನ ಆಸೆ ಕೂಡ ಆಗಿತ್ತು. ಆಲ್ಮೋಸ್ಟ್ ನಾವು ಗೋವಾಗೆ ಏನು ಹೋದ್ವಲ್ರಿ, ಅವಾಗಿಂದನೂ ತೊಗೋಬೇಕು ಅಂತ ಭಾಳ ಆಸೆ ಇತ್ತು. ಮ್ಯಾನಿಫೆಸ್ಟ್ ಜಾಸ್ತಿ ಮಾಡಿದ್ದೆ ನಾನು. ಅದು ಇವಾಗ ನೆರವೇರಿತದೆ. ಕತ್ತಿಲ್ಲ ಇದು ವಾರಂಟಿ ಕಾರ್ಡು. ಇದು QR ಕೋಡ್ ಐತಲ್ಲ, ಇದು ಸ್ಕ್ಯಾನ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇದು ಪ್ರೈಸ್ ಎಷ್ಟು ನಮ್ಮ ಹೇಳ, ಎಷ್ಟು ಇರ್ಬೋದು ಹೇಳಿ. ಇದು MRP ಬಂದು 34,999 ಐತಿ. ಆದರೆ ನಾನು ತಗೊಂಡಿದ್ದು 3,954 rupeesಗೆ. ಫುಲ್ ಓಪನ್ ಮಾಡೋ ಹಂಗೆ ಅನ್ನೋದು. 3 bags ಬರ್ತದೆ ಕೊಂಬೋ. ಅಲ್ಲಿ ಈ ವ್ಯಾನಿಟಿ ಕಾರ್ಡ್ ಆ್ಯಕ್ಟಿವೇಟ್ ಮಾಡ್ತೀನಿ. 5 years ಆಯ್ತಿದೆ. ನೀನು ಹಿಡ್ಕೋ, ಇಲ್ಲ ನಾ ಹಿಡ್ಕೋತೀನಿ, ನೀವು ಓಪನ್ ಮಾಡಿ. ಇಲ್ಲ ತಡಿ ಮಾಡ್ತೀನಿ. ನೋಡ್ರಿ ಎಷ್ಟು ಪ್ಯಾಸೇಜ್ ಐತಿದು. ಅದು ಹಂಗೆ ಸ್ಮೆಲ್ ಬರಬಾರ್ದು ಅಂತ ಇರುತ್ತೆ. ಆ ಕಡೆನೂ ಪ್ಯಾಸೇಜ್ ಐತಿ. ಆ ಕಡೆ ಕೆಳಗೆ ಬಿಡೋದನ್ನ ಹಾಂ, ಇಲ್ಲಿ ಏನಾರು ಮೇಕಪ್ ಕಿಟ್ ಆಗಿರಲಿ. ಆಮೇಲೆ ಅಲ್ಲಿ ಶೂ ಕವರ್ ಐತಿ ನೋಡ್ರಿ, ಶೂ ಕವರು ಎಕ್ಸ್ಟ್ರಾ ಕೊಟ್ಟಾರ. ಕೆಳಗಡೆ ಜಿಪ್ ಇದು ದೊಡ್ಡದು. ಶೂ ಕವರ್ಸ್, ಶೂ ಮತ್ತು ಸ್ಲಿಪ್ಪರ್ ಕವರ್ ಎಲ್ಲ ಬ್ಯಾಗಿಗೂ ಒಂದೊಂದು ಐತೆ ಅನ್ಸುತ್ತದ. ಸೊ ಹಿಂಗೈತೆ ನಾವು. ಆಮೇಲೆ ಪ್ಯಾಸೇಜ್ ಆಗಲ್ಲ ಜಾಸ್ತಿ ಐತಿ, ಜಾಸ್ತಿ ಬಟ್ಟೆ ಹಿಡಿತಾವೆ ಅದಿಲ್ಲ. ಒಬ್ಬರದ್ದು ಈ ದೊಡ್ಡ ಬ್ಯಾಗಲ್ಲಿ ಚಿಕ್ಕದ್ರಲ್ಲೇ ಒಬ್ಬರದ್ದು ಕ್ಯಾರಿ ಮಾಡ್ಬೋದು.
ನೀನು ಇದು ಇಟ್ಕೊಂಡು ಮೇಲೆ ಡಿಪೆಂಡ್ ಅದು ಯಾವ ದಿವಸ 20 ದಿವಸ ಇಟ್ಕೊತ ಎಲ್ಲಿ ಹೋಗಿ ಅದ್ರ ಮೇಲೆ ಡಿಪೆಂಡ್ ನಾವು ಎಷ್ಟು ದಿವಸ 1 ವೀಕ್ ಹೋದ್ರೆ ಇದು ದೊಡ್ಡದು. ಅದು ಇವಾಗ ಇದನ್ನ ಕ್ಲೋಸ್ ಮಾಡು, ಇದನ್ನ ಕ್ಲೋಸ್ ಮಾಡು. ಪಟ್ಟಿ ತೆಗಿ ಈ ಕಡೆ ಒಳಗಾಗ್ತದೆ, ಇದು ಲಾಕ್ ಹಾಕೋದೈತಿ. ಬಾಡಿನೂ ಸಖತ್ ಹಾರ್ಡ್ ಐತಿ. ಇಲ್ಲಿ ಲಾಕ್ಕೂ ಐತಿ. ಹಿಡ್ಕೊಲ್ಲ ಆ ಕಡೆ ಹಿಡ್ಕೋದು. ಇದು ಆ್ಯಕ್ಚುಲಿ ಜೀಪ್ ಈ ಕಡೆ ಬರ್ಬೇಕು, ಹಿಡ್ಕೋ. ಅದಿನ್ನಂದ್ರೆ ತೋರ್ಸನ್ ಬಿಡು, ಇದೇನು ನೆಸೆಸಿಟಿ. ಜಿಪ್ ಆಗಲಿ, ಜಿಪ್ ಕ್ವಾಲಿಟಿ ಆಗಲಿ, ಬಾಡಿ ಇದಿದು ಆಗಲಿ ಸಖತ್ತಾಗೈತೆ. ಲಾಕ್ ಸಿಸ್ಟಮ್ ಐತಿ, ಚೆನ್ನಾಗೈತೆ. ಈ ಥರ ನಂಬರ್ ಸೆಟ್ ಮಾಡ್ಕೋಬೋದು. ಹಾಂ, ನೆಕ್ಸ್ಟ್ ಸೇಮ್ ಅದು. ಇದು ಫಸ್ಟ್ ಒನ್ ಸೈಜ್ ನೋಡ್ರಿ, ಇಷ್ಟು ದೊಡ್ಡದೈತಿ. ಇದು ಹೈಟ್ ಇರುತ್ತಲ್ಲ, ಇಷ್ಟ ಹಿಂಗೆ ತೊಗೊಂಡು ಹೋಗ್ಬೋದು. ಇಲ್ಲ, ಇಷ್ಟ ಇದು ಹೈಟ್ ಇರುತ್ತಲ್ಲ, ಇದು ಸುಟ್ಕೇಸ್ ಆಲ್ರೆಡಿ. ಹಾಂ, ಆಮೇಲೆ ಇದು ಇಷ್ಟ ಇರೋದು ಎತ್ತದ ಅದನ್ನು ಫುಲ್ ಎತ್ತ, ಇನ್ನೊಂದು ಸ್ವಲ್ಪ ಎತ್ತು ಬರುತ್ತೆ. ಇಷ್ಟ ಇರುತ್ತೆ, ಯಾಕಂದರೆ ಇದು ಮೀಡಿಯಮ್ಮು. ಅದ್ರ ಕೆಳಗಡೆದು ಇನ್ನೊಂದು 3 ಬರುತ್ತೆ. ಚೆನ್ನಾಗೈತಿ, ಇದು ಮೀಡಿಯಮ್ ಸೈಜು. ಆಮೇಲೆ ನಾನು 4 ವೀಲ್ ಇರೋದೇ ಯಾಕೆ ನೋಡಿದ್ದೀನಿ ಅಂದರೆ ಸ್ಟ್ರಾಂಗಾಗಿ ಬರುತ್ತೆ. ಇದು 4 ವೀಲ್ ಆತಂದ್ರೆ ಇದು ಒಂದೇ ವೀಲ್ ಇರುತ್ತೆ. ಇದು ನೋಡ್ರಿ ಹೆಂಗೈತಿ, ಇಲ್ಲಿ ಗೊತ್ತಾಗ್ತೈತಿ ನಿಮ್ಗೆ. ಮಸ್ತ್ ಬಿಲ್ಡೂ ಮಸ್ತ್ ಐತಿ. ಇದು ಮೀಡಿಯಮ್ ಸೇಮ್. ಮತ್ತು ಇಲ್ಲೂ ಹೇಳಿದ್ನಲ್ಲ, ಇದರಲ್ಲಿ ಕೊಟ್ಟಿರೋ ಕವರ್, ಶೂ ಕವರ್ ಆಗಲಿ, ಸ್ಲಿಪ್ಪರ್ ಕವರ್ ಆಗಲಿ ನೋಡ್ರಿ. ಹಾಕ್, ಇದು ಸೆಕೆಂಡ್ ಒನ್ನು. ಇದು ಚಿಕ್ಕದು. ಇದು 2 ಡೇಸ್ಗೆ 2 ಬಟ್ಟೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಇದರಲ್ಲಿ. ಇದಕ್ಕೂ ಸೇಮ್ ಲಾಕು, ಆಲ್ಮೋಸ್ಟ್ 3ದಕ್ಕೂ ಎಲ್ಲನೂ ಸೇಮು. ಆಮೇಲೆ ಸುಟ್ಕೇಸಿನವೆಲ್ಲ ಅವು ಇನ್ನೊಂದು ಥರ ಬರ್ತಿದ್ದಿಲ್ಲ, ಇವು ನೋಡಿ ಈ ಥರ ಡಿಫ್ರೆಂಟ್ ಆಗೈತೆ, ಒಂಥರ ಚೆನ್ನಾಗೈತೆ. ಇದು ಕಂಪನಿ ಬಂದು HRX. ನೀವು ಗೂಗಲ್ನಾಗ ಸರ್ಚ್ ಮಾಡಿ ನೋಡಿರಿ. ನನಗೆ ಬಾಡಿ ಇದು ಇಷ್ಟ ಆಯಿತು. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಲಾಕ್ ಇಟ್ಕೊಳ್ಳೋದಷ್ಟೆ. ಈಗ ನನಗೆ ಬೇರೆ ನಂಬರ್ ಇಟ್ಟರೆ ಬರಲ್ಲ ಬರುತ್ತೆ. ಇದು ಚಿಕ್ಕದೊಂದು, ಇದು ಸೇಮ್ ಇರುತ್ತೆ. ಇದೆ ಬರಲ್ಲ ಅದು. ಈಗ 00 ಎಲ್ಲ ಸೇಮ್ ಇರುತ್ತೆ ನಂಬರ್ ಅಂದ್ರೆ ಮಾತ್ರ. ಹಾಂ, ಅದು 0 ಇದ್ರೆ ಮಾತ್ರ ಬರುತ್ತಾ. ನಿಂಗೆ ಲಾಕ್ ಇಡೋದು ಗೊತ್ತಿಲ್ಲನು? ಬೇರೆ ಬೇರೆ ಇಟ್ಕೊಳ್ಬೋದಲ್ಲ, ಸೆಟ್ ಮಾಡ್ಕೋಬೋದು ಬೇರೆ ಬೇರೆ. ಹಾಂ, ಅದೇ ಇಷ್ಟ ಐತೆ ನಾವು. ಬಟ್ ನಂಬರ್ ಎಲ್ಲ ಸೇಮ್ ಇದ್ರೆ ಮಾತ್ರ ಬರೋದು. ಹಿಂಗೆ ಬ್ರ್ಯಾಂಡ್ ಈ ಕಡೆ ತಿರುಗಿಸೋದನ್ನ ಆ ಕಡೆ ಸುಟ್ಗೆಸ್ದು ಇಷ್ಟು 3 ಬ್ರೀಫ್ ಕೇಸ್ ತಿರುಗಿಸಿ ಈ ಕಡೆ ಅದನ್ನ. ಇಷ್ಟ ಐತೆ ನೋಡ್ರಿ ಸೈಜ್. ಏನು ಅನ್ನಿಸ್ತ, ಹೆಂಗದವು? ಚಲೋ ಅದಾವ, ಎಲ್ಲಿ ಹೋಗಕ್ಕೆ ಬರೋಕೆ ಅನುಕೂಲ ಆಗ್ತದೆ. ಬ್ಯಾಗ್ ಹಿಡ್ಕೊಂಡು ಹೋಗೋ ಬದಲಿ ನೀವು ಗಂಟೆ ಲಾಂಗ್ ಹೊಂಟಾಗ 3 ಗಂಟೆಗ ವೀಲ್ ಅವೆಲ್ಲ ಹೆಂಗದವು? ಏನು ಚಲೋ ಐತಿ. ಇದು ಏನು ರೇಟ್ ಕೊಡ್ತೀವಿ ಇವಕ್ಕೆ? 10/10 ಕೊಡ್ತೀಯೋ ಏನು ಕೊಡ್ತೀಯಾ? ಅವು ಮೇಲೆ ಕೊಡ್ಬೋದು. ಇವಾಗ ನೋಡಿದ್ರೆ ಒಂದು ನೀನು ಆ್ಯಪಲ್ಲಿ ನೋಡಿದ್ರೆ ಎಷ್ಟು ಕೊಟ್ಟರು? ಆಲ್ಮೋಸ್ಟ್ ನಾನು ಆರ್ಡ್ರ್ ಮಾಡಿದ್ರೆ 5 ಸ್ಟಾರ್ ರೇಟಿಂಗ್ಸ್ ಇರೋದನ್ನ ಆರ್ಡ್ರ್ ಮಾಡೋದು. ನಿನಗೇನು ಅನ್ನಿಸ್ತೈತಿ? ಬಿಲ್ಡ್ ಕ್ವಾಲಿಟಿ ಆಗಲಿ, ವೀಲ್ ಸ್ಟ್ರಾಂಗ್ ಬಗ್ಗೆ ಆಗಲಿ. ಚಲೋ ಅದು. ನನಗೆ ಇನ್ನೊಂದು ಏನಾಯ್ತಂದ್ರೆ ಕಲರ್ ಚೇಂಜ್ ಆಗ್ಬೇಕಾಯ್ತು ಅಂತ ಅಷ್ಟೇ. ಇಲ್ಲ, ಇದು ವೈಟ್ ಐತಲ್ಲ, ಹೊಲಸು ಜಾಸ್ತಿ ಕಾಣ್ತಾರೆ. ನನಗಿಲ್ಲ, ನನಗೆ ಈ ಕಲರ್ ಇಷ್ಟ ಆಯ್ತು. ಫುಲ್ ಬ್ಲ್ಯಾಕ್ ಇತ್ತು, ಆಮೇಲೆ ಇನ್ನೊಂದು ಡಾರ್ಕ್ ಯಾವುದೋ ಕಲರ್ ಇತ್ತು, ನಂಗೆ ಅದು ಇಷ್ಟ ಆಗಲಿಲ್ಲ. ಸೊ ಇದು ಇಷ್ಟ ಆಯ್ತು. ಅವ್ನು ಫುಲ್ ಎಲ್ಲನೂ ಎತ್ತ ಮೇಲೆ ಹೈಟ್ ಎಷ್ಟೆಷ್ಟಾಗಿದೋ ಅಂತ ಗೊತ್ತಾಗುತ್ತೆ. ಅದು ಒಂದು ಎತ್ತು ದೊಡ್ಡದು.
ಡಿಫ್ರೆನ್ಸ್ ಏನಂತ ಗೊತ್ತಾಗ್ತಾ ಇದರಲ್ಲಿ? ಏನು ಡಿಫ್ರೆನ್ಸ್ ಹೇಳು? ಹೈಟ್ ಜಾಸ್ತಿ ಐತಿ, ಲಾಕ್ ಚಿಕ್ಕದು ಮಾಡಿದ್ರೆ ಹಾಂ. ಚಿಕ್ಕ ಜಾಸ್ತಿ ಐತಿ, ಅನ್ನ ಹೈಟ್ ಜಾಸ್ತಿ ಕೊಟ್ಟರು. ಹ್ಞೂ ಲಾಸ್ಟಿಗೆ ಇದು ಸೇಮ್ ಇದು ಬರುತ್ತೆ ಹೈಟ್. ಅದೇ. ಎಲ್ಲ ಸೇಮ್ ಅದಾವ ನೋಡ್ಬೋದು ನಾನು. ಇದರಿಂದ ಇದ್ರ ಲೆವೆಲ್ ಎಲ್ಲ ಬಂದಾವ. ಹ್ಞೂ ಇದು ದೊಡ್ಡದೈತಲ್ಲ, ಈಗ ನಾವು ಹೈಟ್ ಇರ್ತೀವಿ ನೋಡು, ಇದು ಏನೆಲ್ಲ ನಡಮಟ ಬರುತ್ತೆ. ಈಗ ಹ್ಞೂ ನಿನಗೆ ಬರುತ್ತೆ, ನನಗೆ ಬರೋಲ್ಲ. ನನಗೆ ಸ್ವಲ್ಪ ಮಟ್ಟ ಬರುತ್ತೆ. ಹ್ಞೂ ಇದು ಮೊಣಕಾಲು ದಾಟಿ ಬರುತ್ತೆ. ಇದನ್ನು ಇದು ಜಾಸ್ತಿ ಯೂಸ್ ಆಗುತ್ತೆ ನಮಗೆ ಚಿಕ್ಕದು, ಹೌದಿಲ್ಲ? ಯೂಸ್ ಆಗುತ್ತೆ ಜಾಸ್ತಿ. ಇಬ್ಬರು ಹೊಂಟ್ರೆ ಅಂತ ಮಿಡಲ್ ಪಕ್ಕ. ಹ್ಞೂ ದೂರ ಎಲ್ಲ ಹೊಂಟ್ರೆ ಅಂತ ಎರಡು ಬಿಟ್ಟು ಇದು ಹೊಂಟ್ರೆ ಅಷ್ಟು ಆಗುತ್ತೆ. ಹ್ಞೂ ಆ್ಯಕ್ಚುಲಿ ಲಾಂಗ್ ಖುಷಿ ಅನ್ನಿಸ್ತಾ ಹಾಂ ಈ ಥರದ್ದು ಯೂಸ್ ಮಾಡಿ? ಅದೇ ಯೂಸ್ ಮಾಡಿ ಈ ಥರದ್ದು ಹೆಂಗೆ ಅನಿಸ್ತು ನೋಡ್ರಿ. ಇದು ಎಷ್ಟು ಚಂದ ರೊಟೇಟ್ ಆಗ್ತೈತಿ. ಇನ್ನೊಂದು ಅದ್ರಾಗೇನು ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಹೇಳ್ತೀನಿ ನೋಡು. ಇದು ಕೆಳಗೆ ಈ ಥರ ಕೊಟ್ಟಿರೋದು ಕೊಟ್ಟಿಲ್ಲಲ್ಲ. ಇದನ್ನ ಈ ಥರ ಸೈಡಿಗೆ ಇಡ್ಬೋದು. ಈ ಥರ ಇದು ದೊಡ್ಡದು ಇದು ಆ್ಯಕ್ಚುಲಿ, ಸರಿನಾ? ಇದು ಚಿಕ್ಕದು, ಆರಾಮಾಗಿ ಹಿಂಗೆ ಇಡ್ಬೋದು. ಏನು ಇವು ಕೇಳಿ ಹಾಕೊಳ್ಳೋ ಕೊಟ್ಟರೆ ಸೈಡಿಗೆ ಹಿಂಗೆ ಅಡ್ಡು ಇಡ್ತೀವಲ್ಲ, ಹಿಂಗೆ ಸುಟ್ಕೇಸ್ ಕತೆ ಹಿಂಗೆ ಅಡ್ಡು ತೊಗೊಂಡು ಹೋಗೋದು. ಇದೇನು ಚಿಕ್ಕದಲ್ಲ, ಆರಾಮಾಗಿ ಹಿಂಗೆ ಹಿಡ್ಕೋಬೋದು. ಬಟ್ ಇವನ್ನ ಹಂಗೆ ಇಟ್ಕೊಳಕ್ಕಾಗಲ್ಲ, ಅದಕ್ಕೆ ಹಿಂಗೆ ಅಡ್ಡು ಹಿಡ್ಕೊಳ್ಳೋದು. ಅರ್ಥತಾ? ಹೌದಿಲ್ಲ? ಅರ್ಥತಾ? ನೋಡಿದ್ರೆಲ್ಲ ಹೆಂಗಿತ್ತು ನಂದು ಟ್ರಾಲಿ ಬ್ಯಾಗ್ ಅಂತಂದು ಹೇಳಿದ್ನಲ್ಲ ಸ್ಟಾರ್ಟಿಂಗ್. ಮ್ಯಾನಿಫೆಸ್ಟ್ ಮಾಡಿ 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 ತೊಗೊಂಡಿದ್ದಿದ್ದು. ನಾನು ಮ್ಯಾನಿಫೆಸ್ಟ್ನ ಜಾಸ್ತಿ ಬಿಲೀವ್ ಮಾಡ್ತೀನಿ. ಸೊ ನೀವು ಬಿಲೀವ್ ಮಾಡಿ, ನೀವು ಏನು ಅನ್ಕೊತೀರಿ ಆದಷ್ಟು ಬೇಗ ತಗೋರಿ. ಇದು ಫಸ್ಟ್ ಸ್ಟೆಪ್ ನಂದು. ಒಂದೊಂದು ತೊಗೊತೀನಿ, ಬಿಡಲ್ಲ. ಸೊ ಏನು ಅನ್ನಿಸ್ತು ನಿಂಗೆ? ಖುಷಿ ಆಯಿತಾ? ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಿಗ್ ಬ್ಯಾಲೆನ್ಸ್ ಐತಲ್ಲ ಅಂತ ಹೇಳಿದ್ದೆ. ಆದ್ರೆ ಬಿಗ್ ಬಿಲಿಯನ್ಸಲ್ಲಿ ಏನು ಬುಕ್ ಮಾಡಿಲ್ಲ ನಾನು ಅದ ಅನ್ಕೊಂಡೆ. ಅದ್ರೊಳಗೆ ನಾನು ಬುಕ್ ಮಾಡ್ತೀನಿ ಅನ್ಕೊಂಡಿದ್ದೆ. ಮತ್ತು ಇದ್ರೊಳಗೆ ಫ್ಲಿಪ್ಕಾರ್ಟ್ ಒಳಗೆ ಚೆಕ್ ಮಾಡಿ ಚಲೋ ಕ್ವಾಲಿಟಿ ನೋಡಿ ಬುಕ್ ಮಾಡಿದೆ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಒಳಗೆ ಚಲೋ ಅನ್ಸುತ್ತೆ ನನಗೆ. ಯಾಕೆ ಅಮೆಝಾನ್ ಒಳಗೆ ನಾನು ವೀಡಿಯೋಸ್ ನೋಡಿದಂಗೆ ಫೇಕ್ಗಳು ಜಾಸ್ತಿ ಕೊಡ್ತಾರೆ. ಮೊನ್ನೊಂದು 2 ಬಾಕ್ಸ್ ಒಳಗೆ ಈ ಥರ ಬಾಕ್ಸ್ ಒಳಗೆ ಕಟ್ಟಿಗಿನ ರೊಟ್ಟಿ ಎಲ್ಲ ಕೊಟ್ಬಿಟ್ಟು ಇದು ಮಾಡ್ರೆ ಒಂದು ಸತಿ ಏನಾಗುತ್ತೆ ಅದು ರಿಟರ್ನ್ ಆಗುತ್ತೆ, ಅವ್ರು ರಿಟರ್ನ್ ಆಗಲ್ಲ ಅಂತ ಒಂದು ಅಮೌಂಟ್. ಹೌದು. ಆಮೇಲೆ ಇನ್ನೊಂದು ಏನು ಮಾಡ್ಬೇಕಂದ್ರೆ, ಏನೋ ಆನ್ಲೈನ್ದಾಗ ಪರ್ಚೇಸ್ ಮಾಡ್ಬೇಕಂದ್ರೂ ರೇಟಿಂಗ್ಸ್ ನೋಡಿ ತೊಗೋಬೇಕು. ಹಂಗೆ ಹುಚ್ಚರಂಗೆ ಚಂದ ಕಾಣ್ತಡಿ ಅಂತಂದು ಬುಕ್ ಮಾಡಿ ತೊಗೊಳೋದಲ್ಲ. ರೇಟಿಂಗ್ಸ್ ನೋಡಿಬಿಟ್ಟು ತೊಗೊಂಡ್ರೆ ಚಲೋ ಇರುತ್ತೆ. ಆಮೇಲೆ ರಿಯಲ್ ಫೋಟೋಸ್ ಅಪ್ಲೋಡ್ ಮಾಡಿರ್ತಾರಲ್ಲ ತೊಗೊಂಡಿರೋರು, ಸೊ ಅದನ್ನು ನೋಡಿ ತಗೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.